ಎಲ್ಲ ಜಿಲೇಬಿ ನಿನ್ನ ಭೂತ ಪ್ರಾಮಿಸ್ ಮಾಡಲೇ ಇಲ್ಲ. ನಿನ್ನನ್ನು ಪ್ರೊಟೆಕ್ಟ್ ಮಾಡೋರು ಇಲ್ಲಿ ಯಾರು ಇಲ್ಲ. ಆಡ್ತಾರ ಪ್ರಾಮಿಸ್. ನೋಡಿದ್ರ ಜೈ ಕರ್ನಾಟಕ ಕೊನೆಗೂ ನನ್ನ ಕೈ ಬಿಡ್ಲಿಲ್ಲ. ಅವರು ನೀನ್ ಕೇಳ್ದಾಗೇನೆ ಪ್ರಾಮಿಸ್ ಮಾಡಿದ್ದಾರೆ. ಜೈ ಕರ್ನಾಟಕ ತುಂಬಾ ಥ್ಯಾಂಕ್ಸ್. ನಿನ್ ಋಣನ ನಾನು ಯಾವತ್ತೂ ತೀರ್ಸೋದಿಕ್ಕಾಗಲ್ಲ. ಒಟ್ನಲ್ಲಿ ನೀನು ಸಂತೋಷವಾಗಿರ್ಬೇಕು ಸಾಕ್ಷಿ. ಅಷ್ಟೇ ನನಗೆ ಬೇಕಾಗಿರೋದು. ಅಷ್ಟೇನಪ್ಪ. ಅಣ್ಣ, ಯಾಕೆ ನೀವು ಅರ್ಥ ಮಾಡ್ಕೊಳ್ತಿಲ್ಲ? ಮನಸ್ಕೊಂದು ಇಷ್ಟ ಇಲ್ಲದೆ ಇರೋನ್ ಜೊತೆ ಮದುವೆ ಮಾಡಿಸಿದ್ರೆ ನಾನು ಸುಖವಾಗಿರ್ತೀನ? ಗಂಡ ಅನ್ನೋನೇ ತಗಡು ಅನ್ಸಿದ್ಮೇಲೆ ನೀವು ಕೂಡ ಚಿನ್ನದ ಜೊತೆ ನನ್ನ ಸಂಸಾರ ಮಾಡೋಕ್ಕಾಗತ್ತಾ? ಜೈ ತಗಡಂತೆ ತಗಡು. ಯಾರೇ ತಗಡು? ನಿನ್ನ ರಘು ಇದಲ್ಲ, ಅವ್ನು ತಗಡು. ಕಮಲ್ಲು ಅಪರಂಜಿ. ಅಮ್ಮ, ಇವಳಿಗೆ ನಾವು ಎಷ್ಟು ಹೇಳಿದ್ರು ಅಷ್ಟೇ. ಇವಳನ್ನ ರಿಪೇರಿ ಮಾಡೋಕ್ಕೆ ಆ ಬ್ರಹ್ಮನಿಂದಲೂ ಸಾಧ್ಯ ಇಲ್ಲ. ನಾಳೆನೇ ಮದುವೆ ಡೇಟ್ ಫಿಕ್ಸ್ ಮಾಡ್ತೀನಿ. ಅದು ಯಾರು ಹೇಗೆ ಇವಳು ಮದುವೆ ಅಂತ ತಡೀತಾರೋ ನಾನು ನೋಡ್ತೀನಿ. ಸರಿ ಕಣಪ್ಪ, ನೀನು ಹೇಗೆ ಸರಿ ಅನ್ಸುತ್ತೋ ಹಾಗೆ ಮಾಡು. ಅಂಜಲಿ ನನ್ನ ಮನಸ್ಸಲ್ಲಿ ಎಷ್ಟೊಂದು ಆಸೆಗಳನ್ನ ಕನಸುಗಳನ್ನ ಹುಟ್ಟಾಕಿದ್ಲು. ಆದರೆ ಈಗ ಎಲ್ಲ ಮತ್ತೆ ಮರಳುಗಾಡಿನ ಮರೀಚಿಕೆ ಥರ ಆಗೋಯ್ತಲ್ಲ. ನಾನು ಮತ್ತೆ ಬಲಿ ಪಶು ಆಗೋದು. ಅಮ್ಮ, ಸಾಕ್ಷಾತ್ ತುಂಬ ಒಳ್ಳೆಯವರು. ರಘು ಅಂಕಲ್ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಆದರೆ ಇವತ್ತಿಂದ ಮ್ಯಾಜಿಕ್ ಮಾಡಲ್ಲ ಅಂತ ದೊಡ್ಡಪ್ಪಂಗೂ ಪ್ರಾಮಿಸ್ ಮಾಡಿದ್ದೀನಿ. ನೀನೇ ಹೇಳಿದ್ಯಲ್ಲಮ್ಮ, ಮಾತು ಕೊಟ್ಟಾಗ ನಡ್ಕೋಬೇಕು ಅಂತ. ಹರಿಶ್ಚಂದ್ರ ಮಾತು ಕೊಟ್ಟ ಹಾಗೆ ನಡ್ಕೊಂಡ್ರು ಅಂತ ಕತೆ ಹೇಳಿದ್ಯಲ್ಲಮ್ಮ. ಅಂಜಲಿ, 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 ನೀನು ಇಲ್ಲಿದ್ಯಾ? ನಾನು ನಿನ್ನ ಮನೆಯೆಲ್ಲ ಹುಡುಕಾಡ್ಬಿಟ್ಟೆ. ಏನಾಯ್ತು ಅಂಜಲಿ? ಸೋತೋದೆ ಲಡ್ಡು ಅಣ್ಣ, ನಾನು ಸೋತೋದೆ. ಮ್ಯಾಜಿಕ್ ಮಾಡಿ ಸಾಕ್ಷಿ ಅತ್ತೆ ರಘು ಅಂಕಲ್ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಗಣೇಶನ್ಗೆ ಮ್ಯಾಜಿಕ್ ಮಾಡಕ್ಕೆ ಹೆಲ್ಪ್ ಮಾಡು ಅಂತ ಕೇಳ್ಕೊಂಡಿದ್ದೆ. ಅವನು ಮಾಡಿದ್ದ. ಆದ್ರೆ ನಾನೀಗ ಮ್ಯಾಜಿಕ್ ಮಾಡಕ್ಕಾಗಲ್ಲ. ಈಗ ಹೇಳಿ ಏನು ಪ್ರಯೋಜನ ಅಂಜಲಿ? ದೊಡ್ಡಪ್ಪಂಗೆ ಪ್ರಾಮಿಸ್ ಮಾಡ್ಬೇಡ ಅಂತ ಹೇಳಿದೆ ತಾನೆ. ನನಗೆ ಗೊತ್ತಾಗಲಿಲ್ಲ ಲಡ್ಡು ಅಣ್ಣ. ನಾನು ಪುಟ್ಟೋಳಲ್ವಾ, ಜಿಲೇಬಿ ಆಂಟಿಗೆ ಹೆಲ್ಪ್ ಮಾಡಬೇಕು ಅಂತ ಆ ಥರ ಮಾಡಿದೆ ಅಷ್ಟೇ. ನಾನು ಫೂಲ್ ಆಗ್ಬಿಟ್ಟೆ ಲಡ್ಡು ಅಣ್ಣ, ನಾನು ಫೂಲ್ ಆಗ್ಬಿಟ್ಟೆ. ಅತ್ತೆಗೆ ಮೋಸ ಮಾಡಿಬಿಟ್ಟೆ.
ಮಾಡ್ಕೋಬೇಡ ಅಂಜಲಿ. ನೀನು ಪುಟ್ಟೋಳಲ್ವಾ, ನಿನ್ನ ಜೊತೆ ದೊಡ್ಡಪ್ಪ ವಾರ್ ಮಾಡಬಾರ್ದು ಅಂತ ಅವ್ರಿಗೆ ಬುದ್ಧಿ ಇರಬೇಕು. ಏನು ಮಾಡೋಕ್ಕಾಗುತ್ತೆ ಅಂಜಲಿ, ಅತ್ತೆ ಟೈಮು ಲಕ್ಕು ಎರಡೂ ಚೆನ್ನಾಗಿಲ್ಲ. ಈಗ ಐಡಿಯಾ ಬಿಟ್ಟು ಬೇರೆ ಏನಾದರೂ ಯೋಚನೆ ಮಾಡೋಣ. ರಘು ಫೋನ್ ಇಲ್ಲೇ ಎಲ್ಲೋ ರಿಂಗ್ ಆಗ್ತಿದೆ. ಅವನ ಫೋನ್ ಇಲ್ಲಿ ಹೇಗೋ ಬಂತು? ಅಯ್ಯೋ ಅತ್ತೆ, ಆ ಫೋನು ನಿಮ್ಮ ಕಿವಿಯಲ್ಲೇ ಇದೆ. ಅತ್ತೆ, ಅಂಜಲಿ ಅದನ್ನ ಮ್ಯಾಜಿಕ್ ಮಾಡಿ ನಿಮ್ಮ ಕಿವಿಗೆ ಹ್ಯಾಂಗಿಂಗ್ ಮಾಡಿ ಹಾಕಿದಾಳೆ. ಬೇಗ ಅದನ್ನ ತಗೊಳ್ಳಿ, ಅದು ಫೋನ್ ಆಗುತ್ತೆ. ಹಲೋ ಹಲೋ ರಘು, ನಾನೇ ಸಾಕ್ಷಿ ಮಾತಾಡ್ತಿರೋದು. ಸಾಕ್ಷಿ, ನಾನು ಕಮಲ್ ಅವ್ರನ್ನ ಮೀಟ್ ಮಾಡಿದೆ. ಹೌದಾ? ಎಲ್ಲ ವಿಷಯ ಹೇಳಿದ್ಯಾ ರಘು? ಏನಂದ್ರು ಅವರು? ಅವರು ತುಂಬ ಪಾಸಿಟಿವ್ ಆಗಿದ್ದಾರೆ. ಎಲ್ಲ ವಿಷಯನ ಸಹನೆಯಿಂದ ಕೇಳಿದರು. ಏನಾದರೂ ಯೋಚನೆ ಮಾಡೋಣ ಅಂದಿದ್ದಾರೆ. ಹಾಗಾದರೆ ಅವ್ರನ್ನ ಮದುವೆಗೆ ಹೆಲ್ಪ್ ಮಾಡ್ತಾರಲ್ವಾ? ಅವ್ರು ಮಾತಾಡಿದ ರೀತಿ ಹಾಗೇ ಇತ್ತು. ಅವರು ಹೆಲ್ಪ್ ಮಾಡ್ತಾರೋ ಬಿಡ್ತಾರೋ, ಆದರೆ ಮದುವೆನ ಕ್ಯಾನ್ಸಲ್ ಮಾಡ್ತಾರೆ ಅನಿಸುತ್ತೆ. ಓ ಥ್ಯಾಂಕ್ ಗಾಡ್, ಒಳ್ಳೆ ನ್ಯೂಸ್ ಕೊಟ್ಟೆ ರಘು. ಸರಿ, ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ, ಬಾಯ್. ಬಾಯ್. ಲಡ್ಡು, ರಘು ಕಮಲ್ ಜೊತೆ ಮಾತಾಡಿದ್ನಂತೆ. ಈ ಮದುವೆ ನಿಂತೋಗತ್ತಂತೆ ಲಡ್ಡು. ವಾವ್, ಸೂಪರ್. ಅಂಜಲಿ, ಬಾಸ್ ಮಗನ್ ಮದ್ವೆ ಡಬಲ್ ಅಂತೆ. ಹೌದಾ ಲಡ್ಡು ಅಣ್ಣ? ಲಡ್ಡು ಅಣ್ಣ, ಕಮಲ್ ಅಂಕಲು ಮನೆಗೆ ಬರ್ತಿದಾರಂತೆ. ಮದ್ವೆ ಬೇಡ ಅನ್ನಕ್ಕೆ ಅಲ್ವಾ? ಅತ್ತೆ, ಬಾಸ್ ಮಗ ಬರ್ತಾರಂತೆ. ಈ ಮದ್ವೆ ಬೇಡ ಅನ್ನೋದಕ್ಕೆ ಬರ್ಬೋದಾ? ಹೌದಾ? ಕಮಲ್ ಮನೆಗೆ ಬರ್ತಿದ್ದಾನಂತ. ಈ ವಿಷಯ ಅಂಜಲಿಗೆ ಹೇಗೆ ಗೊತ್ತಾಯ್ತಂತೆ? ಮತ್ತೆ ದೊಡ್ಡಪ್ಪ ಫೋನಲ್ಲಿ ಮಾತಾಡ್ತಿದ್ರಲ್ಲ. ದೊಡ್ಡಪ್ಪ ಫೋನಲ್ಲಿ ಮಾತಾಡ್ತಿದ್ರಂತೆ. ಓ ಹೌದಾ? ಹಾಗಾದರೆ ಇವತ್ತೆಲ್ಲ ವಿಷಯ ಸೆಟಲ್ ಆಗೋಗತ್ತೆ ಅನ್ಸುತ್ತೆ. ಅಂಜಲಿ, ಥ್ಯಾಂಕ್ಸ್ ಪುಟ್ಟ, ಥ್ಯಾಂಕ್ಸ್ ಅ ಲಾಟ್. ಇವತ್ತು ಕಮಲ್ ಮನೆಗೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಮನೆಯವ್ರಿಗೆಲ್ಲ ಹೇಳೋದು ಬರ್ತೇ ಹೋಯ್ತು. ಅತ್ತೆ, ವಾಸಂತಿ, ನಾವು ಸುವಾಸ ಎಲ್ಲ ಬಂಡ್ರಲ್ಲಿ. ಏನ್ರಿ ಅದು? ಯಾಕೆ ಹಾಕೋಕೋತಾ ಇದ್ದೀರಾ? ವಾಸಂತಿ, ಇವತ್ತು ಕಮಲ್ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ರಾತ್ರಿ ನಿಮ್ಗೆಲ್ಲ ಹೇಳದೆ ಮರ್ತ್ಬಿಟ್ಟೆ ಕಣೆ. ಹೌದಾ? ಎಷ್ಟೊತ್ತಿಗೆ ಬರ್ತಾರಂತೆ? ಅಯ್ಯೋ, ಎಷ್ಟೊತ್ತಿಗೆ ಅಂತ ಅವ್ರು ಹೇಳಲಿಲ್ಲ. ಗಡಿಬಿಳಿ ನಾನು ಕೇಳೋದು ಮರ್ತ್ಬಿಟ್ಟೆ. ಅದೇನಷ್ಟು ಅರ್ಜೆಂಟಲ್ಲಿ ಬರ್ತಿರೋದು? ಗೊತ್ತಿಲ್ಲ ಕಣೋ, ಅದೇನೋ ಸಾಕ್ಷಿ ಜೊತೆ ಮಾತಾಡಬೇಕು ಅಂತ ಹೇಳಿದ್ರಪ್ಪ. ಸಾಕ್ಷಿ ಜೊತೆ ಏನು ಮಾತಾಡೋದಿದೆ? ಅದೆಲ್ಲ ಈಗ ಕಾಮನ್. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಮಾತಾಡ್ಕೊಂಡು ಹೋಗ್ಲಿ ಬಿಡೋ. ಯಾಕೋ ಟೆನ್ಷನ್ ಆಗ್ತದೆ ಕಣೋ. ಅತ್ತೆ, ಒಂದು ಕೆಲಸ ಮಾಡಿ, ಅವರು ಬಂದಾಗ ಯಾವುದೇ ಕಾರಣಕ್ಕೂ ರಘು ವಿಷಯ ಮಾತಾಡಬಾರ್ದು ಅಂತ ಸಾಕ್ಷಿಗೆ ಹೇಳಿಬಿಡಿ. ಸರಿ ಸರಿ, ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಅವರು ತಿಂಡಿ ಹೊತ್ತಿಗೆ ಬರ್ತಾರಾ ಏನು ಊಟದ ಹೊತ್ತಿಗೆ ಬರ್ತಾರಾ? ಹೌದು ಬಾವಾ, ತಿಂಡಿಗೆ ಬರೋದಾದ್ರೆ ಪೂರಿ ಮಾಡ್ತಿದ್ವಿ. ಹೆಚ್ಚಿಗೆ ಹಿಟ್ಟು ಕಲ್ಸಕ್ಕೂ ಸರಿ ಹೋಗ್ತಿತ್ತು. ಹೌದೌದು, ಯಾವುದಕ್ಕೂ ಫೋನ್ ಮಾಡಿ ಕೇಳ್ಬಿಡ್ತೀನಿ. ಯಾರೇ ಬಂದರು ಅಂತ ಕಾಣುತ್ತೆ. ಯಾರು ನಾನೇ ನೋಡ್ತೀನಿ, ಒಂದು ನಿಮಿಷ. ಏಯ್, ಯಾರೋ ಬಂದಿದ್ದಾರೆ. ಓ, ಮೋಸ್ಟ್ಲಿ ಕಮಲ್ ಅಂಕಲೇ ಇರಬೇಕು ಅನ್ಸುತ್ತೆ. ನಾನೇ ಹೋಗಿ ಬಾಗಿಲು ತೆಗಿತೀನಿ, ಆಯ್ತಾ? ಯಾವಾಗ ನೋಡಿದ್ರು ನಾನು ಅಂತ ಎಲ್ಲ ಕಡೆ ಓಡ್ತಿರ್ತಾಳೆ. ಡೋರ್ ತೆಗೆದಾಗ ಭೂತ ಅಂತ ಎಲ್ಲರಿಗೂ ಮತ್ತೆ ಅನುಮಾನ ಬರಲ್ವಾ? ಇಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ಮತ್ತೀಗ ಏನು ಮಾಡೋದು ಲಡ್ಡು?
ಎಲ್ರಿಗೂ ಡೌಟ್ ಬರತ್ತಲ್ಲೋ. ಹೆದರ್ಕೋಬೇಡಿ ಅತ್ತೆ, ಅವಳು ಚೋಟ್ ಉದ್ದ ಇದ್ದಾಳೆ, ಅವಳಿಗೆ ಲಾಕ್ ಸಿಗುತ್ತಾ? ಎಗ್ರಿ ಸುಮ್ಮನಾಗ್ತಾಳೆ. ನಾನೇ ಎಗ್ರಿ ಅಂತ ಸುಮ್ಮನಿದ್ದೆ, ಇಲ್ಲ ಅಂದಿದ್ರೆ ಹೋಗಿ ಎಳ್ಕೊಂಬರ್ತಿದ್ದೆ. ಓಹ್, ಹಾಗಾದರೆ ನಾವು ಸೇಫ್. ಸರಿ ಬಾ, ನಾವು ನಮ್ಮ ರೂಮಲ್ಲಿರೋಣ. ದೊಡ್ಡಪ್ಪ ಜಾಗ ಬಿಡಿ ದೊಡ್ಡಪ್ಪ, ನಾನು ಬಾಗಿಲು ತೆಗಿತೀನಿ. ಓಹ್, ನೀವಾ? ನಾನು ಈಗ ತಾನೇ ನಿಮಗೆ ಫೋನ್ ಮಾಡಬೇಕು ಅಂತ ಅಂದ್ಕೊಂಡೆ. ಸಾಕ್ಷಿ ಅವರಲ್ಲಿ ರೂಮ್ನಲ್ಲಿದ್ದಾಳೆ. ನೀವು ನಿಧಾನ ಕಾಫಿ ತಿಂಡಿ ಎಲ್ಲ ತಗೋತಾರೆ, ಅಷ್ಟೊತ್ತಿಗೆ ಬರೋಕ್ಕೆ ಹೇಳ್ತೀನಿ ಅವಳಿಗೆ. ಬೇಡ, ನಾನೇ ಹೋಗಿ ಅವ್ರ ಜೊತೆ ಮಾತಾಡ್ತೀನಿ. ಅಳಿಯಂದಿರೆ, ಸಾಕ್ಷಿನ ಮಾತಾಡ್ಸೋದಕ್ಕೆ ಬಂದಿದ್ದೀರಾ? ನೀವ್ಯಾಕೆ ಮೇಲೆ ಹೋಗ್ಬೇಕು? ನೀವಿಲ್ಲೇ ರೂಮಲ್ಲಿ ರೆಸ್ಟ್ ಮಾಡಿ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ನೀವು ಅತ್ತೆ ಜೊತೆ ಮಾತಾಡಕ್ಕೆ ಬಂದಿದ್ದೀರಾ ಅಂತ ನನಗೆ ಗೊತ್ತು. ಬನ್ನಿ, ನಾನು ಅತ್ತೆ ರೂಮಿಗೆ ಕರ್ಕೊಂಡು ಹೋಗ್ತೀನಿ. ಬೇಡ, ನಾನು ಹೋಗ್ತೀನಿ. ನೀವೊಬ್ಬರೇ ಯಾಕೆ ಹೋಗ್ತೀರಿ? ನಾನು ಬರ್ತೀನಿ ನಡ್ರಿ. ಬೇಡ, ಯಾರು ಬರೋದು ಬೇಡ. ಸಾಕ್ಷಿ ಹತ್ರ ನಾ ಪರ್ಸನಲ್ ಮಾತಾಡಬೇಕು. ನರಹರಿ, ಸಾಕ್ಷಿ ಜೊತೆಲಿ ಪರ್ಸನಲ್ ಆಗಿ ಮಾತಾಡಬೇಕು ಅಂತಾನೆ ಏನೋ ವಿಷಯ ಇದೆ. ನಾನು ಹೋಗಿ ಏನು ಮಾತಾಡ್ತಾರೆ ಅಂತೆಲ್ಲ ಕೇಳಿಸ್ಕೊಂಡು ಬರ್ತೀನಿ. ನಿಂತ್ಕೋತ್ತೆ, ನಿನ್ನ ಚಿಲ್ಡ್ರೆ ಬುದ್ಧಿ ಬಿಡೋದಿಲ್ವಲ್ಲ. ನಾನು ಅಲ್ಲಿಯೊಂದು ಸಾಕ್ಷಿ ಮಾತಾಡೋದನ್ನ ಕದ್ ಕೇಳಬೇಕಾ? ಅವ್ರಿಗೆ ಗೊತ್ತಾದ ಏನು ಅನ್ಕೊಳ್ಳಲ್ಲ. ನಮ್ಮ ಮರ್ಯಾದೆ ಏನಾಗಬೇಕು? ಎಲ್ಲೂ ಹೋಗೋದು ಬೇಡ, ಸುಮ್ಮನೆ ಇಲ್ಲಿ ನಿಂತ್ಕೋ ಸಾಕು. ರೀ, ಸಾಕ್ಷಿ ಜೊತೆ ಅಷ್ಟೊಂದು ಅರ್ಜೆಂಟಾಗಿ ಮಾತಾಡುವಂಥ ವಿಷಯ ಏನಿರ್ಬೋದು? ಏನು ಅಂತ ನನಗೂ ಅರ್ಥ ಆಗ್ತಲ್ಲ ಕಣೆ. ಸಾಕ್ಷಾತ್ತೆ ಕಮಲ್ ಅಂಕಲ್ ಬಂದ್ರು. ಹೋಗೋ ಆಚೆ. ನೀನು ಏಕೆ ಹೇಳ್ತಿರೋದು ಅರ್ಥ ಆಗಲಿಲ್ವಾ? ನಾನು ಸಾಕ್ಷಿ ಪರ್ಸ್ನಲ್ ಆಗಿ ಮಾತಾಡಬೇಕು. ಇಲ್ಲಿ ಯಾರು ಇರಬಾರ್ದು. ಹೋಗೋ. ನಿನ್ನ ಪ್ರೇಮ ಕಥೆ ಕೇಳಿ ದೊಡ್ಡ ದೇವದಾಸ್ ಥರ ಸಲಾಮ್ ಮಾಡಿದು ಈ ಮದುವೆ ಬೇಡ ಅಂತ ಹೇಳೋದಕ್ಕೆ ಬಂದಿದ್ದೀನಿ ಅಂದ್ಕೊಂಡಿದ್ಯಾ? ನೀನು ಒಳ್ಳೆ ಮನೆತನದ ಹೆಣ್ಣಾಗಿ ಯಾವನ ಪುಂಡು ಪೋಖ್ರಿನ ಲವ್ ಮಾಡ್ತಿದ್ಯಲ್ಲ, ನೀನು ನಾಚಿಕೆ ಆಗಲ್ವಾ? ನಿನ್ನ ನೋಡಿದಾಗಲೇ ನೀನು ಯಾವುದೋ ಟೆನ್ಷನ್ಲಿದ್ಯಾ ಅನ್ಸಿದೆ. ಫ್ರೆಂಡಾಗಿ ನಿಂಗೆ ಹೆಲ್ಪ್ ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ಈಗ ಅರ್ಥ ಆಗ್ತಿದೆ ನಿನಗೆ ಈ ಮದುವೆ ಮಾತುಕತೆ ಬಗ್ಗೆ ಆಸಕ್ತಿನೇ ಇರಲಿಲ್ಲ ಅಂತ. ನಿಮ್ಮ ಅತ್ತೆ ಹೇಳ್ತಾ ಇದ್ರು ಸಾಕ್ಷಿಗೆ ತುಂಬ ಸಂಕೋಚ ನಾಚಿಕೆ ಅಂತ. ನಾನು ಅದನ್ನೆಲ್ಲ ನಂಬಿ ನೀ ತುಂಬ ಇನ್ನೋಸೆಂಟ್ ಅಂದ್ಕೊಂಡಿದ್ದೆ. ಆದರೆ ಯಾವನ ಯೂಸ್ಲೆಸ್ ಫೆಲ್ಲೋಗೋಸ್ಕರ ಈ ಮದುವೆ ನಿಲ್ಲಿಸೋ ಧೈರ್ಯ ತಗೊಳ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ. ಓಕೆ, ಯಾರ ಮೇಲೇನೋ ಲವ್ ಆಗೋದು, ಕ್ರಶ್ ಆಗೋದು ಇದೆಲ್ಲ ಕಾಮನ್. ಆದರೆ ನೀನು ಅವನನ್ನೇ ಮದುವೆ ಮಾಡ್ಕೊಳ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡ್ಬಿಡೋದಾ? ಹೇ ಅಂಜಲಿ, ನೀನು ಒಳಗೆ ಹೋದ್ರೆ ಅವ್ರು ಯಾರಿಗೂ ಗೊತ್ತಾಗಲ್ಲ. ಅವರು ಏನು ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊಂಬಾ. ಇಲ್ಲಪ್ಪ, ನಾನು ಒಳಗೆ ಹೋಗಲ್ಲ. ಅಮ್ಮ ಹೇಳ್ತಿದ್ರು ಯಾರ ಮಾತಾಡ್ತಿದ್ದಾಗ ಕತ್ತು ಕೇಳಿಸ್ಕೋಬಾರ್ದು ಅಂತ. ಇಲ್ಲಪ್ಪ, ನಾನು ಒಳಗೆ ಹೋಗಲ್ಲ, ನಾನು ಗುಡ್ಗಲ್ಲು. ದೊಡ್ಡಪ್ಪನ ಮಾತು ಮಾತ್ರ ಕತ್ ಕೇಳಕ್ಕಾಗುತ್ತಾ? ಅದು ತಪ್ಪಲ್ವಾ? ಅವಾಗ ನೀನು ಬ್ಯಾಡ್ ಗರ್ಲ್ ಆಗಲ್ವಾ?
ಅದು ಸಾಕ್ಷಾತ್ತೆಗೆ ಹೆಲ್ಪ್ ಮಾಡಕ್ಕೆ ಎಲ್ಲ ಕೇಳಿಸ್ಕೊಂಡೆ ಅಷ್ಟೇ. ಸಾಕ್ಷಾತ್ತೆ ಮಾತಾಡ್ತಿರೋದು ಕತ್ತು ಕೇಳಿಸ್ಕೊಳ್ಳೋದು ತಪ್ಪಲ್ವಾ? ನೀನ್ ಎಷ್ಟು ಹೇಳಿದ್ರು ನಾನು ಒಳಗೆ ಹೋಗಲ್ಲ ಹೋಗಲ್ಲ ಹೋಗಲ್ಲ. ಅಯ್ಯೋ ಆಯ್ತು ಬಿಡವಾ, ಅದಕ್ಕೆ ಯಾಕೆ ಅಷ್ಟು ಕಿರ್ಚ್ಕೊಟ್ಯಾ? ನಿಂಗೊಂದು ದೊಡ್ಡ ಅವಾರ್ಡ್ ಕೊಡ್ಸೋಣ. ನೀನ್ ಗುಡ್ಗರ್ಲೆ ಆಗಿರೋ ಮೊದಲು ಅತ್ತೆ ಮದುವೆ ಮಾಡಿಸು. ನೀನು ತುಂಬ ಪ್ರಾಂಪ್ಟೇ ಇರ್ಬೋದು, ನಿನ್ನ ಲವ್ ಪವಿತ್ರವಾದದ್ದೇ ಇರ್ಬೋದು, ಆದ್ರೆ ನಿನಗೊಂದು ಟೇಸ್ಟ್ ಅಂತ ಬೇಡವಾ? ನೀನು ಲವ್ ಮಾಡಿರೋನಿಗೆ ಏನು ಸ್ಟೇಟಸ್ ಇದೆ? ಅವನೇನಾದರೂ ಫಿಲ್ಮ್ ಸ್ಟಾರಾ, ಬಿಗ್ ಬಿಸ್ನೆಸ್ ಮ್ಯಾಗ್ನೆಟಾ, ಇಲ್ಲ ಸಾಫ್ಟ್ವೇರ್ ಇಂಜಿನಿಯರಾ? ವಾಟ್ ಈಸ್ ಈ? ಏನಿದೆ ಅವನ ಹತ್ರ? ಏನು ಕೆಲಸ ಇಲ್ಲದೆ ಬೀದಿ ಬೀದಿ ಸುತ್ತವನ್ನ ಹೋಗಿ ಲವ್ ಮಾಡಿದ್ಯಲ್ಲ, ಅವನು ನಿನಗೆ ಏನು ಕೊಡೋದಕ್ಕೆ ಸಾಧ್ಯ? ಶೇಮ್, ಶೇಮ್ ಆನ್ ಯುವರ್ ಪಾರ್ಟ್. ಶಡಪ್ ಮಿಸ್ಟರ್ ಕಮಲ್. ನೋಡಿ, ನಿಮ್ಮ ಆಸ್ತಿ ಅಂತಸ್ತನ್ನ ನೀವೇ ಇಟ್ಕೊಳ್ಳಿ. ರಘುಗೆ ನನಗೆ ಕೊಡೋಕ್ಕೆ ಬೇಕಾದಷ್ಟು ಪ್ರೀತಿ ಇದೆ. ಅವನು ನನಗೋಸ್ಕರ ಪ್ರಾಣನೇ ಕೊಡ್ತಾನೆ. ನನಗಷ್ಟು ಸಾಕು. ನಿಮ್ಮ ತಂದೆ ನನ್ನ ಅಣ್ಣಂಗೆ ಕೆಲಸ ಕೊಟ್ಟಿದ್ದಾರೆ. ಕೆಲಸದ ಹಂಗಲ್ಲಿ ನಾವು ಅನ್ನ ತಿಂತಾ ಇದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟು ದಿವಸ ಸತ್ಯನ ಎದೆಲ್ ಬಚ್ಚಿಟ್ಕೊಂಡು ಸಹಿಸ್ಕೊಂಡಿದ್ದೀನಿ. ಆದರೆ ಇನ್ನು ಒಂದೇ ಒಂದ್ಸಲ ರಘು ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ ಕಮಲ್. ಏನು ಮಾಡ್ತೀಯಾ? ಏನು ಮಾಡ್ತೀಯಾ? ಏನು ಮಾಡೋಕ್ಕಾಗುತ್ತೆ ನಿನ್ನ ಕೈಯಲ್ಲಿ? ಮದುವೆ ಫಿಕ್ಸ್ ಆಗೋಕ್ಕಿಂತ ಮುಂಚೆ ಈ ವಿಷಯ ಎಲ್ಲ ಗೊತ್ತಾಗಿದ್ದೀರಾ ಯಾವುದೋ ಹೂಳ ಥರ ಬಿಟ್ಬಿಡ್ತೈತೆ. ಆದರೆ ಈಗಂತೂ ನಿನ್ನ ಬಿಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಪ್ರೇಮಿ ಬಂದು ಕೈ ಮುಗಿದು ಮುಂಡಿ ಊರ್ಕೊಂಡು ಬೇಡ್ಕೊಂಡ್ರು ನಾನು ನಿನ್ನ ಬಿಟ್ಕೊಡ್ತೀನಿ ಅಂತ ಅನ್ಕೊಂಡಿದ್ಯಾ? ಅಲ್ಲ, ಯಾವ ಧೈರ್ಯದ ಮೇಲೆ ನೀನು ಅವನ ನನ್ನ ಹತ್ರ ಕಳಿಸ್ದೆ? ಇದು ನನ್ನ ಅಂತಸ್ತಿನ ಪ್ರಶ್ನೆ, ಸೋಷಿಯಲ್ ಸ್ಟೇಟಸ್ನ ಪ್ರಶ್ನೆ. ನಮ್ಮಪ್ಪ ನಂಗಲ್ಲಿರೋ ಕೆಲಸಗಾರನ ತಂಗಿ ನನ್ನ ರಿಜೆಕ್ಟ್ ಮಾಡೋದು ಅಂದರೆ ಏನರ್ಥ? ನನ್ನ ಮರ್ಯಾದೆ ಏನಾಗಬೇಡ. ಈಗಾಗಲೇ ನನ್ನ ಮದುವೆ ಬಗ್ಗೆ ಫ್ರೆಂಡ್ ಸರ್ಕಲ್ಗೆ, ಎಂಟೈರ್ ಫ್ಯಾಮಿಲಿ ಗೊತ್ತಾಗಿದೆ. ಈಗಂತೂ ನಿನ್ನ ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನ ಮದುವೆ ಆಗಕ್ಕೆ ಇಷ್ಟ ಇಲ್ಲದೆ ಇದ್ರು ನಿಮ್ಮನ್ನ ಒಬ್ರು ಒಳ್ಳೆ ಫ್ರೆಂಡ್ ಅಂತ ಭಾವಿಸಿದ್ದೆ. ಆದರೆ ನೀವೆಷ್ಟು ಚೀಪಾಗಿ ನಡ್ಕೊಳ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಕಮಲ್. ನಾನಲ್ಲ ಚೀಪಾಗಿ ನಡ್ಕೊಳ್ತಿರೋದು. ರಘು ಅನ್ನೋ ಚೀಪ್ ಮನುಷ್ಯ ಟೋಟಲಿ ನಿನ್ನ ಬ್ರೈನ್ ವಾಶ್ ಮಾಡಿದ್ದಾನೆ. ಯಾರೇನೇ ಹೇಳಿದ್ರು ಈ ಮದುವೆ ನಡೆದೇ ನಡೆಯುತ್ತೆ. ಒಂದು ಮಾತು ನೆನ್ಪಿಡ್ಕೋ, ನಮ್ಮಿಬ್ರು ಮದುವೆ ಜೊತೆಗೆ ಆ ರಘು ನೆನಪು ಕೂಡ ಸುಟ್ಟೋಗ್ಬೇಕು. ಇಲ್ಲ ಅಂದರೆ ನಾವು ತುಂಬ ಕೆಟ್ಟವನಾಗಬೇಕಾಗುತ್ತೆ. ಓಹೋ, ನೀವು ನನ್ನ ಅಣ್ಣಂದಿರ ಥರನೇ ಮಾತಾಡ್ತಾ ಇದ್ದೀರಾ? ನೀವು ಗಂಡಸರೆಲ್ಲ ಒಂದೇ ಜಾತಿ. ನನಗೆ ಇಷ್ಟ ಇಲ್ಲದೆ ಇದ್ರು ಬಲವಂತವಾಗಿ ನನ್ನ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀರಲ್ಲ? ಎಸ್, ಇದೆಲ್ಲ ನಿನ್ನ ಒಳ್ಳೇದಕ್ಕೆ. ಒಂದಿನ ಆ ರಘುನ ಯಾಕಪ್ಪ ಲವ್ ಮಾಡಿದೆ ಅಂತ ರಿಪೆಂಟ್ ಮಾಡ್ಕೊಳ್ತೀಯ? ನಾನು ಮಾತು ಕೇಳು. ನಾನು ಹೇಳ್ದಂಗೆ ಕೇಳಿದ್ರೆ ನೀನು ಲೈಫಲ್ಲಿ ಹ್ಯಾಪಿಯಾಗಿರ್ತೀಯ. ಪ್ಲೀಸ್ ನಿಲ್ಸಿ ಕಮಲ್. ನೋಡಿ, ನಿಮ್ಮ ಹತ್ರ ಬುದ್ಧಿವಾದ ಕೇಳೋ ಅಗತ್ಯ ನನಗಿಲ್ಲ. ಇನ್ನು ಒಂದೇ ಒಂದು ಮಾತು ಕೇಳೋ ಅಂಥ ಸ್ಥಿತಿಲೂ ನಾನಿಲ್ಲ. ಇಲ್ಲಿವರೆಗೂ ನಿಮ್ಮ ಹತ್ರ ತುಂಬ ಗೌರವದಿಂದ ಮಾತಾಡಿದ್ದೀನಿ. ನಿಮ್ಮ ಥರನೇ ಕೆಟ್ಟದಾಗಿ ಮಾತಾಡೋದಕ್ಕಿಂತ ಮುಂಚೆ ಇಲ್ಲಿಂದ ಹೊರಟು ಹೋಗಿ. ಪ್ಲೀಸ್ ಪ್ಲೀಸ್ ಕಮಲ್, ಗೆಟ್ ಔಟ್. ಐ ಸೆಡ್ ಗೆಟ್ ಔಟ್.